ನಂಬರ್ ಕೊಟ್ರೆ ಸೇಮ್ ಸ್ಯಾರಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಅವರು ಶಾಪ್ ಅವರು. ಈ ಹಿಂಗೆ ಪ್ರಿಂಟಿಂಗ್ ಹೊಲ್ಸಿದೀನಿ ಗೆ. ಅವನು ಬಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ ಕೂಡ ಡ್ರೈ ಕ್ಲೀನಿಂಗ್ ಕೊಟ್ಟಿದೆ. ಇದ್ರ ಬ್ಲೌಸ್ ಬಂದು ರೇಷ್ಮೆ ಸ್ಯಾರಿ ಹಿಂಗ ಆಗತ್ತಂತೆ, ಅದಕ್ಕೆ ಈ ತರ ವರ್ಕ್. ಸೊ ಇನ್ನೊಂದು ಆರೆಂಜ್ ಗೈಸ್, ನೀವು ನೋಡ್ತಾ ಇರ್ಬೋದು ಫ್ರಂಟ್ಗೆ ಒಂಚೂರು ಹಿಂಗ ಅಂದ್ರೂ ಬೀಳಲ್ಲ. ಅದ್ ಯಾವ ತರ ಇದನ್ನ ಮತ್ತೆ ಇನ್ನೆರಡು ನಾನು ಬ್ಲೌಸ್ ನ ಆನ್ಲೈನ್ ಅಲ್ಲಿ ಇನ್ನೂ ಹೊಲ್ಸಿಲ್ಲ. ಈ ತರ ಫುಲ್ ಬಂದಿದೆ ನೋಡಿ, ಗ್ರ್ಯಾಂಡ್ ಆಗಿ ಫುಲ್ ಸ್ಲೀವ್ಗೆ. ಇದನ್ನ ನಾನು ಸ್ಟಿಚ್ ಮಾಡಿಸ್ಕೊಂಡು ಅಲ್ಲಲ್ಲೇ ಚೆಕ್ಸ್ ಕಲರ್ ಎಲ್ಲ ಮಿಕ್ಸ್ ಇದೆ, ಅದಕ್ಕೆ ಇದ್ ಮ್ಯಾಚ್. ಸೊ ಹಂಗೆ ಇನ್ನೊಂದು ತೋರಿಸ್ಕೊಂಡು ಮಿಕ್ಸ್, ಇದಕ್ಕೆ ಈ ತರ ಹೊಲ್ಸಿದ್ವಿ ಕಲರ್ ಅಲ್ಲಿ ವೆಲ್ವೆಟ್ ಬಟ್ಟೆ ತಗೊಂಡು ಸಿಂಪಲ್ ಆಗಿ ಹೊಲ್ಸಿದೀನಿ. ಯಾವುದೇ ಕಾಂಟ್ರಾಸ್ಟ್ ಅಲ್ಲೆಲ್ಲ ಏನು ಹೊಲ್ಸಿಲ್ಲ. ಹೋಗಿ ನೀವು ಕಡಿಮೆ ಪ್ರೈಸ್ ಅಲ್ಲಿ ಈ ಬಾಕ್ಸ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ನನ್ನ ಬ್ಲೌಸ್ ಎಲ್ಲ ಹೇಗೆ ಹೊಲ್ಸಿದ್ದೀನಿ, ಹೇಗಿದೆ ಡಿಸೈನ್ಸ್, ಅದನ್ನೆಲ್ಲ ತೋರ್ಸೋಣ ಅಂತ. ಲಾಗಲ್ಲೇ ಹೇಳಿದ್ದೆ ನಾನು ನೆಕ್ಸ್ಟ್ ವಿಡಿಯೋ ನಂದ ಬ್ಲೌಸೇ ಬರುತ್ತೆ, ನೀವು ನೋಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡೋಣ ಅಂತ ಎಲ್ಲ ಮೆಸ್ಸಿಯಾಗಿ ತುಂಬ್ಕೊಂಡು ಕೂತಿದ್ದೀನಿ. ಗೈಸ್, ಈ ಬಾಕ್ಸ್ ನಾನು ಏನಕ್ಕೆ ತಗೊಂಬಂದಿದ್ದೀನಿ ಅಂದ್ರೆ, ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ ನಾನು. ಈ ಸೈಜ್ಗೆ 450 ಏನೋ ಇತ್ತು, ತುಂಬಾ ಚಿಕ್ಕ ಸೈಜ್ ಇತ್ತು, 250ಗೆಲ್ಲ. ಅದಕ್ಕೆ ನಾನು ಹೋಲ್ಸೇಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ತಗೊಂಬಂದ್ಬಿಟ್ಟೆ. 160 ರುಪೀಸ್ ಬಿದ್ದಿದೆ ದೊಡ್ಡ ಬಾಕ್ಸಿಗೆ. ಇನ್ನೊಂದು ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಕ್ಕೆ 130 ರುಪೀಸ್ ಸಿಕ್ತು. ಇದೇನಕ್ಕೆ ತಂದಿದ್ದೀನಿ ಅಂದ್ರೆ, ನನ್ನೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತೆ ಇದನ್ನ ರೇಷ್ಮೆ ಸ್ಯಾರಿಗಳನ್ನೆಲ್ಲ ಇದಕ್ಕೆ ಹಾಕಿಡೋಣ, ಬೇಗ ಹಾಳಾಗಲ್ಲ. ಯಾಕಂದ್ರೆ ನಾನು ಹ್ಯಾಂಗರ್ ಅಲ್ಲಿ ಹಾಕಿ ಹಾಕಿ ಎಲ್ಲ ಬೆಳ್ಳಗಾಗ್ತಾ ಇದೆ, ಮತ್ತೆ ಧೂಳು ಕುತ್ಕೋತಾ ಇದೆ, ಹಾಳಾಗ್ತಿದೆ. ಅಷ್ಟೊಂದು ದುಡ್ಡು ಕೊಟ್ಟು ತಂದು ತುಂಬಾ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಬಾಕ್ಸ್ ತಗೊಂಬಂದಿದ್ದೀನಿ. ಟೋಟಲ್ ನಾನು 16 ಬಾಕ್ಸ್ ತಂದಿದ್ದೀನಿ, ದೊಡ್ಡದಾರು ಚಿಕ್ಕದು 10. ನೋಡೋಣ ಎಷ್ಟು ಇಡ್ಸುತ್ತೆ, ಇನ್ನು ಉಳಿಯುತ್ತೆ. ಒಂದೇ ಸಲ ತಂದೆ ಇರ್ಲಿ ಅಂತ, ನೆಕ್ಸ್ಟ್ ತಗೊಂಡ್ರೆ ಬೇಕಾಗುತ್ತೆ. ಮತ್ತೆ ಒಂದೊಂದೇ ನೀವು ತಗೊಂಡ್ರೆ ಜಾಸ್ತಿ ರೇಟ್ ಹಾಕ್ತಾರೆ ಅವರು, ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ನಿಮಗೆ ಕಮ್ಮಿ ಬೀಳುತ್ತೆ. ಸೊ ಹಂಗಾಗಿ ಇದು ನಾನು ಆನ್ಲೈನ್ ಅಲ್ಲಿ ತರಿಸಿಲ್ಲ, ನಾನೇ ಹೋಗಿ ಆಫ್ಲೈನ್ ಅಲ್ಲಿ ತಗೊಂಡಿರೋದು. ಸೊ ಈಗ ಬನ್ನಿ ಬ್ಲೌಸ್ ಸ್ಟಿಚಿಂಗ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಡಿಸೈನ್ ಅಲ್ಲಿ ಹೊಲ್ಸಿರೋದು ಅಷ್ಟೇ ತೋರಿಸ್ತೀನಿ, ನಾರ್ಮಲ್ ಆಗಿರೋದು ಅಷ್ಟು ಏನಿಲ್ಲ ನನ್ನ ಹತ್ರ. ಸೊ ಇದು ಬಂದು ಸೆಮಿ ಮೈಸೂರು ಸಿಲ್ಕು. ಇದು ನಾನು ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಈ ಕಲರ್ ನನಗೆ ಬೇಕಿತ್ತು. ನಾನು ಇದನ್ನ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಕೊಡ್ಸಕ್ ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ. ಅವ್ರಿಗೆ ದುಡ್ಡಿಲ್ಲ ಅಂದ್ರು, ಅದಕ್ಕೆ ನಾನು ಕಡಿಮೆ ದುಡ್ಡಲ್ಲಿ ತಗೊಂಡಿದ್ದೀನಿ. ಸೊ ಇದನ್ನ ಬ್ಲೌಸ್ ಈ ತರ ಹೊಲ್ಸಿದ್ದೀನಿ. ಬ್ಯಾಕ್ ಸೈಡ್ ಈ ತರ ಏನು ಡಿಸೈನ್ ಇಡ್ಸಿಲ್ಲ, ಈ ತರ ಇದೆ. ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಇಡ್ಸಿದ್ದೀನಿ. ಈ ಬಾರ್ಡ್ರನ್ನ ಇಲ್ಲಿ ಕೊಡ್ಸಿದ್ದೀನಿ. ಇಲ್ಲಿ ಫ್ರಂಟ್ ಅಲ್ಲಿ ನೀವು ನೋಡ್ಬೋದು, ಈ ತರ ಕಟಿಂಗ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ ಟೈಲರ್ ಮೋಫಿ ಫ್ಯಾಷನ್ ನಾವು ಹೊಲ್ಸೋದೆ ಎಲ್ಲೂ ಯಾವಾಗ್ಲೂ. ಸೊ ಇದು ಇದ್ರದ್ದು ಬ್ಲೌಸ್ ಆಯ್ತು. ನೆಕ್ಸ್ಟ್ ಒಂದೊಂದೇ ಹಂಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಅಷ್ಟೇ ಸಿಂಪಲ್. ಈ ಸ್ಯಾರಿ ತುಂಬಾ ಚೆನ್ನಾಗಿದೆ, ಬಾಂದಿನಿ ಟೈಪ್ ಬರುತ್ತಲ್ಲ ಅದಿದು. ಅದಕ್ಕೆ ಈ ತರ ಸಿಂಪಲ್ ಆಗಿ ಹೊಲ್ಸಿದ್ದೀನಿ. ಇದು ಅಷ್ಟೇ. ಇದೊಂದು ಗೈಸ್, ಇದು ಒಂದು ಸ್ಯಾರಿ ಇತ್ತು ನನ್ನ ಹತ್ರ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಯಾವ ತರ ಹೊಲ್ಸೋದು ಅಂತ ಅನ್ಕೊಂತಿದ್ದೆ. ಈ ಮಿಕ್ಸಿಡ್ ಇದೆ ಅದು ಸ್ಯಾರಿನಲ್ಲಿ. ಸೊ ಅದಕ್ಕೆ ಒಂದು ನೆಟ್ ತಗೊಂಡು ಈ ತರ ಬ್ಯಾಕ್ಗೆ ಹಿಂಗ್ ಡಿಸೈನ್ ಮಾಡ್ಸಿದ್ದೀನಿ. ಸ್ಲೀವ್ ಈ ತರ ಫುಲ್ಲು ನರ್ಗೆ ತರ ಇಡ್ಸ್ಬಿಟ್ಟು ಈ ತರ ಇಡ್ಸಿದ್ದೀನಿ. ಇದು ಚೆನ್ನಾಗಿದೆ ಅಂತ ಇದ್ರು ನಮ್ಮ ಹಸ್ಬೆಂಡ್. ನಾನು ಉದ್ದ ಇಡ್ಬೇಕಿತ್ತು ಇನ್ನೊಂದ್ ಸ್ವಲ್ಪ ಅಂತ ನನ್ಗೆ ಫೀಲಿಂಗು. ನಮ್ಮ ಹಸ್ಬೆಂಡ್ ಚೆನ್ನಾಗಿದೆ ಅಂದ್ರು, ಗೊತ್ತಿಲ್ಲ ಹಾಕೊಂಡಾಗ ಹೆಂಗ್ ಕಾಣುತ್ತೆ ಅಂತ. ಸೊ ಅದಾದ್ಮೇಲೆ ಇದು ಸ್ಯಾರಿ ಬಂದು ಈ ಕಲರ್ ಇದೆ, ಇದೇನಿದೆ ಎಲ್ಲೋ ಈ ಕಲರ್ ಇದೆ. ಸೊ ಇದು ಸ್ಯಾರಿ ಪೀಸಲ್ಲಿ ನನಗೆ ಎಕ್ಸ್ಟ್ರಾ ತಗೊಳ್ಳಿಲ್ಲ, ಯಾಕಂದ್ರೆ ನರ್ಗೆ ಕಮ್ಮಿ ಆಗುತ್ತೆ ಅಂತ ನಾನು ಮಾರ್ಕೆಟಲ್ಲಿ ಸೇಮ್ ಪೀಸ್ನ ಬೇರೆ ತಗೊಂಬಂದು ಕೊಟ್ಟಿದ್ದೆ. ಅವರು ಫ್ರಿಲ್ ಇಟ್ಬಿಟ್ಟು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಅಂತ, ನಂಗೆ ತುಂಬಾನೇ ಇಲ್ಲಿನೂ ಎಲ್ಲೋ ಬರ್ಲಿ ಅಂತ. ಇಲ್ಲೂ ಫುಲ್ ಎಲ್ಲ ಗ್ರೀನ್ ಆಗುತ್ತೆ, ಇದೊಂದು ಪೋರ್ಷನ್ ಎಲ್ಲೋ ಬರ್ಲಿ ಅಂತ ಅವ್ರ ಬಟ್ಟೆ ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಕೊಟ್ಟಿದ್ದಾರೆ. ಇರ್ಲಿ ಬಿಡಿ ಅಂತ ಸುಮ್ಮನಾದೆ. ಈ ತರ ಹೊಲ್ಸಿದ್ದೀನಿ ಗೈಸ್ ಇದನ್ನ. ಇದು ತುಂಬಾನೇ ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ. ಇದು ಅಷ್ಟೇ ಮಾಮೂಲಿಯಾಗಿ ಹೊಲ್ಸಿದ್ದೀನಿ. ಜಸ್ಟ್ ಈಗ ಎಲ್ಲರೂ ಇದೊಂದು ಟ್ರೆಂಡಿಂಗ್ ಇಟ್ಬಿಟ್ಟಿದ್ದಾರೆ, ಬಾರ್ಡ್ರನ್ನ ಫ್ರಂಟ್ ಅಲ್ಲಿ ಕೊಡ್ಸೋದು. ಸೊ ಅದೇ ತರ ಇದು ಒಂದು ಬಾರ್ಡ್ರ್ ಸ್ಯಾರಿ, ಅದಕ್ಕೆ ಈ ತರ ಸುಮ್ಮನೆ ಹಂಗೆ ಒಂದು ಪೈಪಿಂಗ್ ತರ ಇಡಿಸ್ಬಿಟ್ಟು ಈ ತರ ಬ್ಯಾಕ್ ಅಲ್ಲಿ ಹಿಂಗ್ ಕೊಡ್ಸಿದ್ದೀನಿ.
ಅದು ಬಿಟ್ರೆ ಇದೂನು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು ಇದು ಡಿಸೈನು. ಇದು ಬಂದು ಸ್ಯಾರಿ ಈ ಕಲರ್ ಇದೆ, ಈ ತರ ಇದೆ. ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಂಡು ಲೈನ್ ಏನಿದೆ ಡಾರ್ಕ್ ಬ್ಲೂನ ನಾನು ಪೀಸ್ ತಗೊಂಬಂದು ಕೊಟ್ಟೆ. ಅವರು ಪೈಪಿಂಗಿಗೆ ಮತ್ತೆ ಸ್ಲೀವಿಗೆ ಆ ಬಟ್ಟೆನ ಯೂಸ್ ಮಾಡಿ ಈ ತರ ಹೊಲ್ದಿದ್ದಾರೆ. ತುಂಬಾ ಚೆನ್ನಾಗಿದೆ, ಹಾಕೊಂಡಾಗಂತೂ ಸಖತ್ತಾಗಿ ಕಾಣುತ್ತೆ ಇದು. ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡ್ ಕುತ್ಕೊಂಡು ನೋಡ್ತಾ ಇದ್ದಾರೆ ನಾನು ಲಾಗ್ ಮಾಡೋದು, ಅದಕ್ಕೆ ಆ ಕಡೆ ನೋಡ್ತಾ ಇದ್ದೀನಿ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ. ಇದು ಅಷ್ಟೇ, ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಫುಲ್ ನೆಟ್ ಕೊಟ್ಟಿದ್ದಾರೆ ಡಿಸೈನ್ ಅಲ್ಲಿ, ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಬಂದು ಈ ಕಲರ್ ಇದೆ. ಇದು ಈಗ ತೋರಿಸ್ತೆ ಗೊತ್ತಾ ನಿಮಗೆ ಬಾರ್ಡ್ರದ್ದು, ಆ ಸ್ಯಾರಿಗೆ ಇದು ಬ್ಲೌಸ್. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಹಾಕೊಂಡು ಕೂಡ ನೋಡಿದೆ, ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಇಷ್ಟ ಆಯ್ತು. ನೆಕ್ಸ್ಟ್ ಇದೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್. ಈಗ ಎಲ್ಲರೂ ಮೈಸೂರು ಸಿಲ್ಕ್ಗೆ ಯಾರೂನು ಅದ್ರ ಬಟ್ಟೆಲೇ ಸ್ಟಿಚ್ ಮಾಡಿಸ್ತಾ ಇಲ್ಲ, ಈ ತರ ತಗೊಂಡು ಡಿಸೈನ್ದು ಹೊಲಿಸ್ಕೊತಾ ಇದ್ದಾರೆ. ಸೊ ನಾನು ಇದಕ್ಕೆ ಅಂತ ತಗೊಂಡೆ. ಇದು ಪ್ಯೂರ್ ಮೈಸೂರು ಸಿಲ್ಕ್, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೊಲಿಸ್ಕೊಂಡಿದ್ದೀನಿ. ಇದಕ್ಕೆ ಸಪ್ರೇಟ್ ಇನ್ನೊಂದು ಕೂಡ ವರ್ಕ್ ಮಾಡಿಸಿದ್ದೀನಿ, ಅದು ಇದೆ ತೋರಿಸ್ತೀನಿ. ಇದ್ರಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಕೋಡು ಕೂಡ ಇದೆ ಇದರಲ್ಲಿ. CTLGC8414 ಅಂತ ಏನೋ ನಂಬರ್ ಕೂಡ ಇದೆ. ಈ ನಂಬರ್ ಕೊಟ್ರೆ ಸೇಮ್ ಸ್ಯಾರಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ ಅವರು, ಶಾಪ್ ಅವರು. ಸೊ ಈ ತರದೊಂದು ಮೈಸೂರು ಸಿಲ್ಕ್ ಇದಂತೂ ತುಂಬಾ ಇಷ್ಟ ಆಯ್ತು ನಂಗೆ. ಹೆವಿ ಭಾರ ಇದೆ ಇದು, ಅದಕ್ಕೆ ಇದು ಅಂತ ಒಂದಿರ್ಲಿ ಅಂತ. ಇದು ನಮ್ಮ ಹಸ್ಬೆಂಡ್ ಆಸೆ, ಇದು ಈ ತರದ್ ತಗೋ, ಎಲ್ಲರೂ ಟ್ರೆಂಡಿಂಗ್ ತಗೊಂಡಿದ್ದಾರೆ ಅಂತ. ಬಟ್ ನಾನು ವೆಲ್ವೆಟ್ ಬ್ಲೌಸ್ ನ ತಗೊಂಡು ಹೊಲ್ಸ್ಕೊಂಡಿದ್ದೀನಿ. ವೆಲ್ವೆಟ್ ಅಲ್ಲಿ ಈ ತರ ಡಿಸೈನ್ ಇಡ್ಸಿದ್ದೀನಿ ಗೈಸ್. ನಮ್ಮ ಅಕ್ಕ ಈ ಡಿಸೈನ್ ಚೆನ್ನಾಗಿದೆ ಅಂತ ಇದ್ಲು. ಸ್ವಲ್ಪ ಅವ್ರಿಂಗ್ ಕ್ರಾಸ್ ಹಾಕ್ಬಿಟ್ಟಿದ್ರು, ಹಂಗಾಗಿ ವಾಪಸ್ ಕೊಟ್ಟಿದ್ದೆ. ಅದು ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ಸ್ಯಾರಿಗೆ ಇದು ಯೆಲ್ಲೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಈ ತರ ಮೈಸೂರು ಸಿಲ್ಕ್ ಬಟ್ಟೆನೆ ಹುಡುಕ್ದೆ, ಸಿಗ್ಲಿಲ್ಲ ನನ್ಗೆ ಆ ತರ ಯೆಲ್ಲೋ ಕಲರ್. ಸೊ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ನಮ್ಮ ಹಸ್ಬೆಂಡ್ ಹೇಳಿದ್ದು ಯೆಲ್ಲೋನು ಒಂದ್ ಕೊಡಿಸ್ಬಿಡು ಮೈಸೂರು ಸಿಲ್ಕ್ ಸ್ಯಾರಿನ, ಇದ್ರ ಬ್ಲೌಸ್ ನ ಅದಕ್ಕೆ ಹೊಲಿಸ್ತೀನಿ, ಅದ್ರ ಬ್ಲೌಸ್ ನ ಇದಕ್ಕೆ ಹೊಲಿಸ್ತೀನಿ, ಬಿಟ್ರೆ ನೀನ್ ಅಂಗಡಿನೇ ತಗೋಬರ್ತೀಯ ಅಂತ ಬೈತಾ ಇದ್ರು. ಅದಕ್ಕೆ ಹೋಗ್ಲಿ ಅಂತ ಇದನ್ನೊಂದು ತಗೊಂಡು ಹೊಲ್ಸ್ಕೊಂಡಿದೀನಿ. ಗೊತ್ತಿಲ್ಲ, ಹಾಕೊಂಡಾಗ ಗೊತ್ತಾಗುತ್ತೆ. ಒಂದು ಡಾರ್ಕ್ ಬ್ಲೂಗೆ ವೈಟ್ ಕಲರ್ ಹಾಕೊಂಡಿದ್ನಲ್ಲ, ಅದು ಕೂಡ ವೆಲ್ವೆಟೆ, ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ. ಸೊ ಇದೊಂದು ಬ್ಲೌಸು ಹಂಗೆ. ಇದು ಕೂಡ ಅಷ್ಟೇ, ಸ್ಯಾರಿ ಬಂದು ಈ ಕಲರ್ ಇದೆ, ಈ ತರ ಹೊಲ್ಸಿದೀನಿ. ಫ್ರಂಟ್ಗೆ ಕಫ್ ಹತ್ರ ಮಾತ್ರ ಬೇರೆ ಕಲರ್ ಕೊಡ್ಸಿ, ಬ್ಯಾಕ್ ಎಲ್ಲ ಸಿಂಪಲ್ ಆಗಿ ಹೊಲ್ಸಿದೀನಿ. ಇದೊಂದು ಬ್ಲೌಸು, ಇದು ಅಷ್ಟೇ ಈ ತರ ಇದೆ. ಸ್ಲೀವ್ ಮಾತ್ರ ಏನೋ ಒಂಥರ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ ಅವರು. ಈ ತರ ಇಷ್ಟು ಹಿಂಗ್ ದೊಡ್ಡದಾಗಿ ಈ ತರ ಬಫ್ ತರ ಹೆಂಗೋ ಇಟ್ಟಿದ್ದಾರೆ, ಹಾಕೊಂಡಾಗ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಈ ತರ ಬಾರ್ಡ್ರು, ಫ್ರಂಟ್ ಅಲ್ಲಿ ಬಾರ್ಡ್ರು ಈ ತರ ಇಟ್ಟಿದ್ದಾರೆ. ಇನ್ನೊಂದು ಬ್ಲ್ಯಾಕ್ ಕಲರ್, ಇದು ಸ್ಯಾರಿ ಬಂದು ಈ ತರ ಯೆಲ್ಲೋ ಇದೆ, ಬಾರ್ಡ್ರು ಬ್ಲೌಸ್ ಬ್ಲ್ಯಾಕ್ ಬಂದಿತ್ತು. ಸೊ ನಾನು ಅದಕ್ಕೆ ನಮ್ಮ ಗೃಹಪ್ರವೇಶದ ದಿನ ಉಟ್ಕೊಂಡಿದ್ನಲ್ಲ ಅದ್ರದ್ದು ಬ್ಲೌಸ್ ಇದು. ಇದಕ್ಕೆ ಕಾಟನ್ ಪೀಸ್ ಹಾಕ್ಬಿಟ್ಟಿದ್ರು ಅವರು, ಎದ್ದು ಕಾಣೋದದು ಇದು ಸ್ಯಾರಿ ಬಟ್ಟೆ ಅಲ್ಲ ಅಂತ. ನಾನೇ ಆಮೇಲೆ ಮಾರ್ಕೆಟ್ಗೆ ಹೋಗಿ ಸೇಮ್ ಬಟ್ಟೆ ತಗೊಂಬಂದು ವಾಪಸ್ ಕೊಟ್ಟು ಚೇಂಜ್ ಮಾಡ್ಸಿದೀನಿ ಇದನ್ನ, ಚೆನ್ನಾಗಿ ಕಾಣಲ್ಲ ಅಂತ. ಸೊ ಅದಾದ್ಮೇಲೆ ಇದೊಂದು ಮೈಸೂರು ಸಿಲ್ಕ್ ಇನ್ನೊಂದು ಸ್ಯಾರಿದು. ಸ್ಯಾರಿ ಕೂಡ ಇದೆ, ಇಲ್ಲೇ ತೋರಿಸ್ತೀನಿ. ಈ ಸ್ಯಾರಿಗೆ ಇದು ಬ್ಲೌಸ್ ಗೈಸ್, ಹಿಂಗ್ ಹೊಲ್ಸಿದೀನಿ ಸಿಂಪಲ್ ಆಗಿ. ಈ ತರ ಸಿಂಪಲ್ ವರ್ಕ್ ಸಾಕು, ತುಂಬಾ ಎಲ್ಲದಕ್ಕೂ ಹೆವಿ ಆದ್ರೆ ಚೆನ್ನಾಗಿ ಕಾಣಲ್ಲ ಹಾಕೊಂಡಾಗ್ಲು ಅಂತ. ಈ ವರ್ಕ್ ಅಂತೂ ನನ್ಗೆ ಹೆವಿ ಇಷ್ಟ ಆಯ್ತು. ಇದು ತುಂಬಾ ಕಾಸ್ಟ್ಲಿ ಅಂತೆ ಈ ವರ್ಕ್, ಅವ್ರು ಹೇಳಿದ್ದು ನನ್ಗೆ. ಬಟ್ ತುಂಬಾ ಚೆನ್ನಾಗಿದೆ. ಒಂಥರ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಥ್ರೆಡ್ ಎಂಬ್ರಾಯ್ಡಿಂಗ್ ಥ್ರೆಡ್ ಅಲ್ಲಿ ಅದೇನೋ ಕೈಯಲ್ಲೇ ಮಾಡಿರೋದು ಇದು ವರ್ಕ್, ತುಂಬಾ ಚೆನ್ನಾಗಿದೆ. ಸ್ಲೀವ್ಗೆಲ್ಲ ಈ ತರ ಕೊಟ್ಟಿದ್ದಾರೆ ಸಿಂಪಲ್ ಆಗಿ. ನಾನೇನು ಬಾರ್ಡ್ರು ಪೀಸ್ ಏನು ವೇಸ್ಟ್ ಮಾಡಬೇಡಿ, ಇರೋದ್ರಲ್ಲೇ ಸಿಂಪಲ್ ಆಗಿ ಮಾಡ್ಕೊಡಿ ಅಂದಿದೆ, ಈ ತರ ಮಾಡ್ಕೊಟ್ಟಿದ್ದಾರೆ. ಸ್ಯಾರಿ ಬಂದು ಈ ತರ ಇದೆ, ತುಂಬಾ ಚೆನ್ನಾಗಿದೆ. ಪಲ್ಲು ಬಂದು ಬ್ಲೌಸ್ ತರನೇ ಕಲರ್ ಇರೋದು, ನೋಡ್ಬೋದು ನೀವು. ಬ್ಲೌಸು ತುಂಬಾ ಚೆನ್ನಾಗಿದೆ. ಇದು ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ತುಂಬಾ ಇಷ್ಟ ಆಯ್ತು ನನ್ಗಂತೂ ಈ ಕಲರ್. ಇದು ತಗೊಂಡಾಗ ನಂಗೆ ಇಷ್ಟ ಆಗಿರ್ಲಿಲ್ಲ, ಸಂಜು ಇಷ್ಟಪಟ್ಟು ತಗೊಂಡಿದ್ದು. ಮನೆಗೆ ಬಂದ್ಮೇಲೆ ನಂಗೆ ಇಷ್ಟ ಆಯ್ತು ಇದು.
ಅದೇ ಅದ್ರಲ್ಲಿ ಬೇರೆ ಕೊಚ್ಕೊಳೋದ್ ನನಗಂದ್ರೆ. ನಾನು ಹೇಳಿಲ್ವ, ನಂಗೆ ಗೊತ್ತಿತ್ತು ನೀನ್ ಇಷ್ಟಪಡ್ತೀಯ ಅಂತ. ಅದಕ್ಕೆ ಫಸ್ಟೇ ನಂಗೆ 6 ಸೆನ್ಸ್ ವರ್ಕ್ ಆಗುತ್ತೆ ತಗೊಂಡಿದ್ದೀನಿ. ಸೊ ಇಷ್ಟ ಆಯ್ತು ಬ್ಲೌಸ್ದು. ಆನ್ಲೈನಲ್ಲಿ ಒಂದೆರಡು ಸೀರೆ ತಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಇನ್ನೂ ಇಲ್ಲಿದೆ ಬ್ಲೌಸು, ಅದನ್ನು ತೋರಿಸ್ಬಿಡ್ತೀನಿ ಹಂಗೆ. ಎಲ್ಲ ಡ್ರೈ ಕ್ಲೀನಿಗೆ ಕೊಟ್ಟಿದೆ, ಎಲ್ಲ ವಾಪಸ್ ಕೊಡ್ತಿದಾರೆ ಅವರು. ಈಗ ಹೆಂಗೂ ಬಾಕ್ಸ್ ಹಾಕ್ಬೇಕಲ್ಲ, ಅದಕ್ಕೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇದ್ರ ಸ್ಯಾರಿಗಳು ಇಲ್ಲಿ ಬಂದಿದೆ ಗೈಸ್. ಸ್ಯಾರಿ ಇದು ಪಲ್ಲು ಮೇಲೆ ಬರೋ ಥರ ಅವ್ರು ಫೋಲ್ಡ್ ಮಾಡಿದ್ದಾರೆ. ಇದ್ರದ್ದು ಬ್ಲೌಸ್ ಬಂದು ಇದು ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ. ಈ ಥರ ಇದೆ. ಇದು ನಿಮ್ಮ ಏರಿಯಾದಲ್ಲಿ ಮಾಡಿದ್ದು, ಪಕ್ಕದ ಮಗಳಿದ್ಲು ನಿಮ್ಮ ಏರಿಯಾ ಹತ್ರ, ಆವಾಗ ಅವಳು ಮಾಡಿಸ್ಕೊಟ್ಟಿದ್ದು. ಅಲ್ಲಿದೆ ಒಂದು ಅಂಗಡಿ, ಆದರೆ ಇದು ದಪ್ಪ ಬಂದಿದೆ ಅಂತ ಅವನು ಹೇಳಿದ್ದು. ಚಿಕ್ಕದಾಗೂ ಮಾಡ್ತಾರೆ, ಹೇಳಿ ಮಾಡಿಸ್ಬೇಕು ನೀವು ಅಂತ. ಇದೆಲ್ಲ ಚಿಕ್ಕದಾಗಿ ಮಾಡೋರು ನೋಡಿ, ಈ ಫ್ಲವರ್ಗೂ ಇದಕ್ಕೂ ಗೊತ್ತಾಗ್ತಾ ಇದೆಯಾ ನಿಮಗೆ ಡಿಫ್ರೆನ್ಸು? ಇದು ದಪ್ಪ ಮಾಡಿದಾರೆ ಅವರು ಅಂತ. ಸೊ ಇದೊಂದು ಮೈಸೂರು ಸೆಮಿ ಮೈಸೂರು ಸಿಲ್ಕು, ಇದು ಅಷ್ಟೇ ಸೆಮಿ ಮೈಸೂರು ಸಿಲ್ಕೆ. ಇದು ಸ್ಯಾರಿ ಬಂದು ಅದು ಇದು ಒಂದೇ ಥರ ಕಾಣುತ್ತೆ. ಇದು ಬಂದು ಪ್ಯೂರು, ಇದು ಸೆಮಿ ಮೈಸೂರು ಸಿಲ್ಕು. ಬಟ್ ಈ ಸ್ಯಾರಿ ಬಂದು ಈ ಥರ ಇಲ್ಲ, ಇದು ಪಲ್ಲು ಇರೋದು ಹಿಂಗೆ, ಸ್ಯಾರಿ ಬಂದು ಹಿಂಗಿದೆ ವೈಟ್. ಇದಕ್ಕೆ ಬ್ಲೌಸ್ ಎಂಬ್ರಾಯ್ಡಿಂಗೇ ಮಾಡಿಸಿದ್ದೀನಿ. ಇದು ನೋಡಿ ಚಿಕ್ಕದಾಗಿ ಮಾಡೋರು ಚೆನ್ನಾಗಿ. ನಮ್ಮ ಮನೆಯಲ್ಲಿ ಫಸ್ಟ್ ಇದ್ವಲ್ಲ ನಾವು ಅವಾಗ, ವಿನೋದ ಅಂತ ಟೈಲರ್ ಕೆಳಗಡೆ ಅಂಗಡಿ ಇತ್ತಲ್ಲ, ಅವರು ಹಾಕಿದ್ದಾರೆ ಮಿಷಿನ್, ಎಂಬ್ರಾಯ್ಡಿಂಗ್ ಮಿಷಿನ್, ಅವ್ರ ಕೈಯಲ್ಲಿ ಮಾಡಿಸಿ. ಈ ಥರ ಇದೆ ಸ್ಲೀವ್, ಅದು ಅವ್ರು ಹಂಗೆ ಫೋಲ್ಡ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಹಿಂಗೆ ಪ್ರಿಂಟಿಂಗ್ ಹೊಲಿಸಿದ್ದೀನಿ. ಸೊ ಎಲ್ಲದಕ್ಕೂ ನಾನು ಪ್ಯಾಡೆಡ್ ಬ್ಲೌಸೇ ಗೈಸ್ ಯೂಸ್ ಮಾಡೋದು, ನಾನು ಯಾವುದು ವಿತೌಟ್ ಪ್ಯಾಡ್ ಹಾಕಲ್ಲ. ಇದು ಬಂದು ಇದು ಪ್ಯೂರ್ ಮೈಸೂರು ಸಿಲ್ಕ್, ಆವಾಗ ನಮ್ರತಾ ಸ್ಯಾರಿ ಅಂತ ಫೇಮಸ್ ಆಗಿತ್ತು. ಇದು ನೋಡಿ ಹೇಗಿದೆ, ಇವೆಲ್ಲ ಜರಿಗಳು ನೋಡಿದ್ರೆ ಫೀಲ್ ಮಾಡಿದ್ರೇನೆ ಗೊತ್ತಾಗುತ್ತೆ ಇದು ಎಷ್ಟು ಪ್ಯೂರ್ ಆಗಿದೆ ಅಂತ. ಇದು ಅಷ್ಟೇ ಗೈಸ್, ಇದು ಒರಿಜಿನಲ್, ಇದು ಒಂದು ಒರಿಜಿನಲ್, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಮೈಸೂರು ಸಿಲ್ಕ್ ಇದು ಕೂಡ. ಸೊ ಅದಕ್ಕೆ ನಾನು ಹೇಳಿದ್ದೆ ಇಲ್ಲಿ ಬಂದು ಈ ಕಲರೇ ಕೊಡಬೇಕು ಅಂತ ಟೈಲರ್ಗೆ. ಅವನು ಬಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ ವೈಟಲ್ಲಿ ಕೊಟ್ಟಿದ್ದಾನೆ. ಈಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀಟಾಗಿ. ಇದಕ್ಕೂ ಈಗ ನಾನು ಮಾರ್ಕೆಟ್ಗೆ ಹೋದಾಗ ಸೇಮ್ ಕಲರ್ ತಂದು ಕೊಟ್ಟು ಚೇಂಜ್ ಮಾಡಿಸ್ತೀನಿ. ಇದು ಒಂದು ರೇಷ್ಮೆ ಸ್ಯಾರಿ ಗೈಸ್, ಇದು ಕೂಡ ಡ್ರೈ ಕ್ಲೀನಿಗೆ ಕೊಟ್ಟಿದೆ. ಇದ್ರ ಬ್ಲೌಸ್ ಬಂದು ಇದು ಈ ಥರ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ರೇಷ್ಮೆ ಸ್ಯಾರಿ ಅಂತ ತಗೊಂಡಿದ್ದೆ ನಾನು. ಇಲ್ಲಿ ನೋಡಿ ವೈಟ್ ವೈಟ್ ಆಗಿದೆ. ಏನು ರೇಷ್ಮೆ ಸ್ಯಾರಿ ಹಿಂಗಾಗತ್ತಂತೆ, ಆದರೂ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೀನಿ, ಆದರೂ ಹಂಗಾಗಿದೆ. ಸೊ ರೇಷ್ಮೆ ಸ್ಯಾರಿ ಅಂತ ನನ್ನ ಲೈಫಲ್ಲಿ ಫಸ್ಟ್ ಟೈಮು ತಗೊಂಡಿದ್ದು ಇದನ್ನೇ, ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಆ ಸ್ಯಾರಿ ಇದು. ಸೊ ಇದರಲ್ಲಿ ಒಂದು ಮೆಮೊರಿ ಇದೆ, ಹಂಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು 3 ರೇಷ್ಮೆ ಸ್ಯಾರಿ ಬ್ಲೌಸ್ ತೋರಿಸ್ಬಿಡ್ತೀನಿ ಅಷ್ಟೇ. ಇವೆಲ್ಲ ಡ್ರೈ ಕ್ಲೀನಿಗೆ ಕೊಟ್ಬಿಟ್ಟು ಹಂಗೆ ಇಟ್ಬಿಟ್ಟವ್ರೆ. ಇದು ನೀವು ಇಷ್ಟಪಟ್ಟು ಕೇಳಿದ್ರಲ್ಲ ಅದು. ಇದೊಂದು ರೇಷ್ಮೆ ಸ್ಯಾರಿದು ಬ್ಲೌಸು, ನೀವು ನೋಡ್ತಾ ಇರ್ಬೋದು, ಯೆಲ್ಲೋ ಕಲರು. ಅದಕ್ಕೆ ಈ ಥರ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಎಂಬ್ರಾಯ್ಡಿಂಗೇ ಇದು, ಇದರಲ್ಲಿ ಇರೋದು ಎಂಬ್ರಾಯ್ಡಿಂಗ್ ವರ್ಕ್, ಹ್ಯಾಂಡ್ ವರ್ಕ್ ಅಲ್ಲ. ಇನ್ನೊಂದು ರೇಷ್ಮೆ ಸ್ಯಾರಿದು, ಇದು ಸ್ಕೈ ಬ್ಲೂ ರೇಷ್ಮೆ ಅದು ಇರೋದು ಸ್ಯಾರಿ. ಸೊ ಅದಕ್ಕೆ ಈ ಥರ ಪಿಂಕ್ ಬ್ಲೌಸ್ ಬಂದಿತ್ತು, ಅದಕ್ಕೆ ಈ ಥರ ವರ್ಕ್ ಮಾಡಿ ಸ್ಲೀವ್ಗೆ ಈ ಥರ ವರ್ಕ್ ಮಾಡಿದ್ದಾರೆ, ಹ್ಯಾಂಡ್ ವರ್ಕ್. ಸೊ ಇನ್ನೊಂದು ಆರೆಂಜ್ ಕಲರ್ ಸ್ಯಾರಿ, ಅದಕ್ಕೆ ಈ ಥರ ವರ್ಕ್ ಮಾಡಿದ್ದಾರೆ ಸ್ಲೀವ್ಗೆ. ಫುಲ್ ಹೆವಿ ಜಾಸ್ತಿ ಇದು ವರ್ಕು, ಹೆವಿ ಭಾರ ಇದೆ ಇದು. ಅಲ್ಲಲ್ಲೇ ಕಮಲದ ಹೂ ಥರ ವರ್ಕ್ ಮಾಡಿದ್ದಾರೆ ಗೈಸ್, ನೀವು ನೋಡ್ತಾ ಇರ್ಬೋದು. ಫ್ರಂಟ್ಗೆ ಅರ್ಧ ಬಂದಿದೆ ಒಂದು ಸೈಡ್ಗೆ, ಬ್ಯಾಕ್ ಸೈಡು ಅಷ್ಟೇ ಇಷ್ಟು ಬಂದಿದೆ. ಸೊ ಇಷ್ಟು ನಾನು ಇನ್ನು ಆನ್ಲೈನಲ್ಲಿ ಮೀಶೋದಲ್ಲಿ ಸ್ಯಾರಿ ತಗೊಂಡಿದ್ದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ವರ್ಕ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಒಂಚೂರು ಹಿಂಗೆ ಅಂದ್ರೂ ಬೀಳಲ್ಲ. ಅದು ಯಾವ ಥರ ಇದನ್ನ ಅಟ್ಯಾಚ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ತುಂಬ ಚೆನ್ನಾಗಿದೆ ಇದು. ಪ್ಲೈನ್ ಬರುತ್ತೆ ಫುಲ್ಲು, ನೀವು ಯಾವ ಬ್ಲೌಸ್ಗಾದ್ರೂ ಗ್ರ್ಯಾಂಡ್ಗಾರ ಹಾಕೋಬೋದು, ಸಿಂಪಲ್ಗಾರ ಹಾಕೋಬೋದು. ತುಂಬ ಚೆನ್ನಾಗಿದೆ. ಮೀಶೋಯಿಂದ ತರಿಸಿದ್ದು. ನಿಮ್ಗೇನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ
ಕಮೆಂಟ್ ಮಾಡಿ, ಹಾಕ್ತೀನಿ. ಮತ್ತು ಇದೊಂದು ಸ್ಯಾರಿ ತರಿಸಿದ್ದೆ. ಇದು ಈ ಥರ ಬಂದಿದೆ ಸೆರಗು. ಇದಕ್ಕೆ ಬ್ಲೌಸ್ ಬಂದು ಈ ಥರ ಬಂದಿದೆ. ಇನ್ನೂ ಹೊಲಿಸಿಲ್ಲ, ಹೊಲಿಸ್ಬೇಕು. ಮತ್ತು ಇನ್ನೆರಡು ನಾನು ಬ್ಲೌಸ್ನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಹೊಲಿಸಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಇದೊಂದು ಸ್ಯಾರಿ, ಇದು ಒಂದು ಮೀಶೋಯಿಂದ ಬಂದಿದೆ, ತರಿಸಿದ್ದೀನಿ. ಇದಕ್ಕೆ ಬ್ಲೌಸ್ ಬಂದು ಯೆಲ್ಲೋ ಕಲರ್ ಬಂದಿದೆ. ಇದು ಕೂಡ ನಾನು ಇನ್ನೂ ಹೊಲಿಸಿಲ್ಲ. ಈ ಥರ ಫುಲ್ ವರ್ಕ್ ಬಂದಿದೆ, ಮಿರರ್ ವರ್ಕ್ ಬಂದಿದೆ ಇದಕ್ಕೆ. ಇದನ್ನ ಬ್ಯಾಕ್ ಸೈಡ್ ಆರು ಹಾಕ್ಸ್ಕೋಬೋದು, ನೀವು ಫ್ರಂಟ್ ಕಾರು ಹಾಕ್ಸ್ಕೋಬೋದು. ಸ್ಲೀವ್ ಕೂಡ ಬಂದಿದೆ. ಸ್ಯಾರಿ ಫುಲ್ ಈ ಥರ ಫ್ಲವರ್ ಬಂದಿದೆ. ಅದು ಬಿಟ್ಟು ಇನ್ನೊಂದು ಇದು ಅದೇ ಅಲ್ಲಿ ತೋರಿಸ್ತಾ ಗೊತ್ತಾ, ಅದೇ ಸೇಮ್ ಕ್ವಾಲಿಟಿ. ಇದೊಂದು ಸ್ಯಾರಿ ಗೈಸ್. ಇದು ಬ್ಲೌಸ್ ಬಂದು ಈ ಕಲರ್ ಬಂದಿದೆ, ಚೆನ್ನಾಗಿದೆ ಇದು ಕೂಡ. ಇದು ಮೀಶೋದಲ್ಲೇ. ಇದೆಲ್ಲನೂ ಕಡಿಮೆ ಪ್ರೈಸೇ. ಅದೊಂದು ವೈಟ್ ಕಲರ್ ಮಾತ್ರ ಮೇ ಬಿ ಒಂದು 600 ಒಳಗಡೆ ಇರ್ಬೋದು. ಇದೆಲ್ಲ 350 ಆ ಥರ ಇದೆ. ಇದು ಬಂದು 592 ಏನೋ ಇದೆ. ಇದು ಬಂದು ಒಂದು ಸ್ವಲ್ಪ ಜಾಸ್ತಿನೇ ಇರ್ಬೋದೇನೋ, ಅಷ್ಟು ನಂಗೆ ನೆನಪಿಲ್ಲ. ಇದೆಲ್ಲನೂ ನಿಮ್ಗೆ 350 ಒಳಗಡೆನೆ ಸಿಕ್ಬಿಡುತ್ತೆ. ಇನ್ನೊಂದು ಡ್ರೆಸ್ ನೋಡಿದೆ ಮೀಶೋದಲ್ಲಿ, ಇದು ಟ್ರೆಂಡ್ ಆಗಿದೆ ಈಗ. ಸೊ ನಂಗೆ ತುಂಬ ಇಷ್ಟ ಆಯಿತು, ತರಿಸ್ಕೊಂಡಿದ್ದೀನಿ. ಇನ್ನೂ ಒನ್ ಟೈಮು ಹಾಕಿಲ್ಲ. ಈ ಥರ ಬಂದಿದೆ ನೋಡಿ, 1200 ಇದು. ಹಿಂಗೆ ವರ್ಕ್ ಬಂದಿದೆ ನವಿಲ್ದು, ಈ ಥರ ಬರುತ್ತೆ ಫುಲ್ ನಿಮಗೆ. ಸೊ ಇದಕ್ಕೆ ಪ್ಯಾಂಟು ಈ ಥರ ಬಂದಿದೆ, ಪ್ಲಾಜಾ ಪ್ಯಾಂಟ್ ಥರ, ಹಿಂಗೆ ಫುಲ್ ದೊಗ್ಲಾ ಥರ. ತುಂಬ ಚೆನ್ನಾಗಿದೆ ಇದನ್ನು. ಇದಕ್ಕೆ ಇದು ವೇಲ್ ಬಂದಿದೆ. ನೀವು ಬೇಕಂದರೆ ಬೇರೆ ಯಾವ್ದಕ್ಕಾದ್ರು ಮ್ಯಾಚ್ ಮಾಡಿ ಹಾಕ್ಕೋಬೋದು. ಗೈಸ್ ನೋಡಿ, ಇದು ಪ್ಲೈನ್ ಸ್ಯಾರಿ. ಪ್ಲೈನ್ ಸ್ಯಾರಿಗೆ ನಾನು ಯಾವುದಾದ್ರೂ ಒಂದು ಮ್ಯಾಚ್ ಮಾಡೋಣ ಅಂತ ಇದನ್ನು ತೊಗೊಂಡೆ. ಪೀಸ್ ತೊಗೊಂಡಿದ್ದು. ಇದು ಬರೀ 250 ರುಪೀಸ್ ಪೀಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗ್ರ್ಯಾಂಡಾಗಿ ಫುಲ್ ಸ್ಲೀವ್ಗೆ. ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಸ್ಟಿಚಿಂಗಿಗೆ ಸಪ್ರೇಟು. ಬಟ್ ಇದು ಆನ್ಲೈನಲ್ಲಿ ತರಿಸ್ಕೊಳ್ಳೋದಕ್ಕೆ 250 ರುಪೀಸ್ ಮಾತ್ರ. ಇದು ಫ್ರಂಟಲ್ಲಿ ಈ ಥರ ಬಂದಿದೆ, ಬ್ಯಾಕ್ ಹಿಂಗೆ ಸ್ಲೀವ್ಗೆ ಈ ಥರ. ನೀವು ಈ ಥರ ಇಷ್ಟು ಗ್ರ್ಯಾಂಡ್ ಆಗಿರೋದು ತೊಗೋಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಗೈಸ್. ಇನ್ನೊಂದು ಇದು ಇಳಕಲ್ ಸೀರೆ ಅಂತಾರಲ್ಲ, ಆ ಟೈಪ್ ಇದೆ ಇದು. ಅದಕ್ಕೊಂದು ಬ್ಲೌಸ್ ಬೇಕಿತ್ತು. ಇದೆಲ್ಲಾನು ಅಲ್ಲಲ್ಲೇ ಚೆಕ್ಸ್ ಕಲರ್ ಎಲ್ಲ ಮಿಕ್ಸ್ ಇದೆ, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ತರಿಸ್ಕೊಂಡೆ. ಬ್ಯಾಕ್ ಸೈಡ್ ಹಿಂಗೆ ಬಂದಿದೆ ಎಂಬ್ರಾಯ್ಡಿಂಗ್ ವರ್ಕು, ಫ್ರಂಟ್ ಹಿಂಗೆ ಬಂದಿದೆ. ಸ್ಲೀವ್ ಅಷ್ಟೇ ಇದರಲ್ಲಿ ಗ್ರ್ಯಾಂಡಾಗಿ ಬಂದಿದೆ ಫುಲ್ಲು. ಚೆನ್ನಾಗಿದೆ ಇದು ಕೂಡ. ಇದು ಕೂಡ 250 ರುಪೀಸೇ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಈಗ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎರಡು ಬ್ಲೌಸನ್ನು. ನೀವು ಸಪ್ರೇಟಾಗಿ ಪೀಸ್ನ ತಗೋಬೇಕು ಮತ್ತು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ಬೇಕು ಅಂದ್ರೂ 250ಗೆ ಆಗೋದಿಲ್ಲ. ಇದು ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಶೈನಿಂಗ್ ಬಟ್ಟೆ. ಇದೇನಿಲ್ಲ ಅಂದ್ರೂ 1 ಮೀಟ್ರು ನಿಮಗೆ 250-300 ಬೀಳುತ್ತೆ. ಈ ವರ್ಕ್ಗೆ ಏನಿಲ್ಲ ಅಂದ್ರೂ ಒಂದು 500 ಮೇಲಂತೂ ಕೇಳ್ತಾರೆ. 1000 ಒಳಗಡೆ ಇರುತ್ತೆ. ತುಂಬ ಹೆವಿ ವರ್ಕ್ ಇದೆ, ಹಿಂಗೆಲ್ಲ ಇರೋದ್ರಿಂದ ಜಾಸ್ತಿನೇ ಕೇಳ್ತಾರೆ. ಸೊ ನಿಮಗೆ 250 ರುಪೀಸ್ಗೆ ವರ್ತು ಸಿಕ್ಕಿರೋದು. ಇದು ಅಷ್ಟೇ, ಈ ಬ್ಲ್ಯಾಕು ಅಷ್ಟೇ. ಮತ್ತು ಬಟ್ಟೆಯಲ್ಲಿ ಕಾಂಪ್ರಮೈಸೇ ಇಲ್ಲ ಗೈಸ್. ಮೈಸೂರು ಸಿಲ್ಕ್ ಬಟ್ಟೆ ಥರನೇ ಅನಿಸುತ್ತೆ. ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ, ಅದೇ ಥರ ಬಟ್ಟೆನಲ್ಲೇ ಅವರು ವರ್ಕ್ ಮಾಡಿರೋದು. ತುಂಬ ಚೆನ್ನಾಗಿದೆ ನೋಡಿ. ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಗೈಸ್. ತುಂಬ ಚೆನ್ನಾಗಿದೆ ನೋಡಿ ನನ್ನ ಬಟ್ಟೆಗಳ ರಾಶಿ ಗೈಸ್. ಇದು ಮೈಸೂರು ಸಿಲ್ಕೆ 3D ಅಂತಾರಲ್ಲ, ಆ ಥರದ್ದು. ಇದು ತುಂಬ ಇಷ್ಟ, ಬ್ಲ್ಯಾಕ್ ಕಲರ್. ಇದು ಇಲ್ಲಿ ಏನು ಪಿಸ್ತಾ ಕಲರ್ ಇದೆ, ಸ್ವಲ್ಪ ಕ್ರೀಮಿಶಲ್ ಇದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಇದಕ್ಕೆ ಬ್ಲೌಸು ನಾನು ಹೆಂಗೆ ಹೊಲಿಸಿದ್ದೀನಿ ಅಂದರೆ, ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಎರಡೂ ಇದೆ ಇದರಲ್ಲಿ. ಸೊ ಸ್ಲೀವಿಗೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಹಿಂಗಿದೆ, ಫ್ರಂಟ್ ಹಿಂಗಿದೆ. ಸೊ ಹಂಗೆ ಇನ್ನೊಂದು ತೋರಿಸ್ತೀನಿ, ಲೆವೆಂಡರು. ಇದು 12,000 ಸ್ಯಾರಿ ಗೈಸ್. ಇದು ತೊಗೊಂಡು 1 ವರ್ಷ ಆಗ್ತಾ ಬಂತು, ಇನ್ನೂ ಉಟ್ಕೊಂಡಿಲ್ಲ ನಾನು. ಸ್ಯಾರಿ ಫುಲ್ ಹಿಂಗೆ ಬರುತ್ತೆ, ನೀವೇನು ನೋಡ್ತಾ ಇದ್ದೀರಾ, ಈ ಥರ ಇದೆ ಲೆವೆಂಡರು ವಿತ್ ಗೋಲ್ಡ್ ಮಿಕ್ಸು. ಇದಕ್ಕೆ ಈ ಥರ ಹೊಲಿಸಿದ್ದೀನಿ ಬ್ಲೌಸು. ಬ್ಯಾಕ್ ಸೈಡ್ ಹಿಂಗಿದೆ, ಫ್ರಂಟ್ ಹಿಂಗಿದೆ. ಸ್ಲೀವ್ಗೆ ಇಲ್ಲಿ ನೆಟ್ ಕೊಟ್ಬಿಟ್ಟು ಲೈನು ವರ್ಕ್ ಮಾಡಿದ್ದಾರೆ, ಮತ್ತು ಬಾರ್ಡ್ರನ್ನ ವೇಸ್ಟ್ ಮಾಡಿಲ್ಲ. ಈ ಥರ ಒಂದು ಕಾನ್ಸೆಪ್ಟಲ್ಲಿ ಹೊಲ್ದಿದ್ದಾರೆ ಅವರು. ಸೊ ಇದು ಒಂದಾಯಿತು. ಇನ್ನೊಂದು ತೋರಿಸ್ತೀನಿ. ಇದು ಪ್ಯೂರ್ ಮೈಸೂರು ಸಿಲ್ಕು. ಇದು ತುಂಬ ಇಷ್ಟ ಅಂತ ಈ ಕಲರ್ ತೊಗೊಂಡೆ. ಇದಕ್ಕೆ ವೈಟ್ ಕಲರಲ್ಲಿ ವೆಲ್ವೆಟ್ ಬಟ್ಟೆ ತೊಗೊಂಡು ವರ್ಕ್ ಮಾಡಿಸಿದ್ದೀನಿ ಈ ಥರ. ಫೋಟೋ ಕೂಡ ಯಾವ್ದಾದ್ರು ನಾನು ಉಟ್ಕೊಂಡಿದ್ದು ಫೋಟೋ ಇದ್ದರೆ ನಾನು ಹಂಗೆ ಆ್ಯಡ್ ಮಾಡಿರ್ತೀನಿ ನೋಡಿ.
ನೋಡಿ ಇದು ಬ್ಯಾಕ್ ಸೈಡು, ಫ್ರಂಟ್ ಈ ತರ ಬಂದಿದೆ, ಸ್ಲೀವ್ಗೆ ಈ ತರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು ಉಟ್ಕೊಂಡಿದ್ದಿನ. ನಮ್ಮ ಅಕ್ಕನ ಮಗಳು ಮೆಸೇಜ್ ಮಾಡಿದ್ಲು ಉಟ್ಕೊಂಡಿದ್ದ ದಿವಸನೇ. ಸೊ ಇದೊಂದು ಒನ್ ಮೋರ್ ಮೈಸೂರು ಸಿಲ್ಕ್ ಪ್ಯೂರ್ ರೆಡ್ ಕಲರ್, ಇದು ಉಟ್ಟಿದ್ದೀನಿ. ಇದು ಕೂಡ ಇರ್ಬೋದು, ಫೋಟೋ ತೋರಿಸ್ತೀನಿ. ಇದಕ್ಕೆ ಬ್ಲೌಸ್ ಸಿಂಪಲ್ ಆಗಿ ಹೊಲಿಸಿದ್ದೀನಿ, ಯಾವುದೇ ಕಾಂಟ್ರಾಸ್ಟ್ ಅಲ್ಲೆಲ್ಲ ಏನು ಹೊಲಿಸಿಲ್ಲ. ಏನು ಕಲರ್ ಅದೇ ರನ್ನಿಂಗ್ ಬ್ಲೌಸ್ ಇತ್ತು ಅದರಲ್ಲೇ ಒಂದು ಸಿಂಪಲ್ ವರ್ಕ್ ಮಾಡಿಸಿ. ಗೈಸ್ ನೋಡಿ ಫೈನಲಿ ಈ ಥರ ಜೋಡಿಸಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ಈ ಥರ ಬಾಕ್ಸು, ಧೂಳು ಕೂರಲ್ಲ, ಸೀರೆ ಹಾಳಾಗಲ್ಲ, ರೇಷ್ಮೆ ಸ್ಯಾರಿಗಳು ತುಂಬ ಚೆನ್ನಾಗಿದೆ. ಮಾರ್ಕೆಟ್ಗೆ ಹೋಗಿ ನೀವು ಕಡಿಮೆ ಪ್ರೈಸಲ್ಲಿ ಈ ಬಾಕ್ಸ್ಗಳನ್ನ ತೊಗೊಂಬಂದು ಈ ಥರ ಜೋಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಬಾಕ್ಸು ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣು ತಿಂದ್ಕೊಂಡು ಇವಳು ತುಂಬ ಚೆನ್ನಾಗಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಖುಷಿ ಆಯ್ತು ನನಗಂತೂ. ಧೂಳು ಕೂರಲ್ಲ ಮತ್ತು ಹಾಳಾಗಲ್ಲ ಅಂತ. ನೋಡ್ರಿ ನನ್ನ ಫ್ರೆಂಡ್ ಈಗ ಒಪಿನಿಯನ್ ಹೇಳ್ತಾರೆ. ಬಾಕ್ಸಲ್ಲಿ ಜೋಡಿಸಿಟ್ಟಿದ್ದಾರೆ, ಸೂಪರ್ ಆಗಿ ಕಾಣ್ತಿದೆ ನೋಡ್ಲಿಕ್ಕೆ. ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಮೇಲೆ ಡ್ರೆಸ್ ಇದೆ, ಇಲ್ಲಿದು ಆ ಡ್ರೆಸ್ಗೂ ಬೇಕಾದ್ರೆ ಬಾಕ್ಸ್ ತಂದರೆ ಇನ್ನೂ ಸ್ಪೇಸು ಜಾಸ್ತಿ ಉಳಿಯುತ್ತೆ ನಮಗೆ. ಹ್ಯಾಂಗರ್ ತೆಗೆದು ಧೂಳು ಕೂರಲ್ಲ. ಚೆನ್ನಾಗಿದೆ, ಇನ್ನೂ ಜೋಡಿಸ್ಬೋದು. ಯಾವ್ದು ಬೇಕಾ ಬಾಕ್ಸ್ ತಗೋ, ಇಟ್ಕೋ, ಹಿಂಗಿಡು. ಅದು ಯಾವುದು ಇದು ಆಗಲ್ಲ, ಮೆಸ್ಸಿನೂ ಆಗಲ್ಲ, ತುಂಬ ಚೆನ್ನಾಗಿದೆ. ನನ್ನ ಐಡಿಯಾ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ನೋಡಿ, ತಗೊಂಬಂದು ಈ ಥರ ಜೋಡಿಸ್ಕೊಳ್ಳಿ ಗೈಸ್. ಇನ್ನೂ 2 ನಾನು ಡ್ರೆಸ್ ತೊಗೊಂಡಿದ್ದೆ ಮಿಂತ್ರಾದಲ್ಲಿ. ಸೊ ಅದನ್ನು ತೋರಿಸಿಲ್ಲ. ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ. ನಾನು ಆಲ್ರೆಡಿ ಒಂದ್ಸಲ ವಾಶ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಕೂಡ ಕೇಳ್ತಾಯಿದ್ರು ಲಿಂಕ್ ಕಳಿಸು ನಾನು ತೊಗೋಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಒಂಥರ ಏನೋ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಹಾಕೊಂಡಾಗ, ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಕ್ಲಾತ್ ಅಂತೂ ತುಂಬ ಮಸ್ತಾಗಿದೆ. ಕ್ಲಾತ್ಗೆ ನೀವು ಕಾಂಪ್ರಮೈಸ್ ಆಗಂಗೆ ಇಲ್ಲ, ತುಂಬ ಚೆನ್ನಾಗಿದೆ ಕ್ಲಾತು. ಸೊ ಇದೊಂದು, ಮತ್ತು ಇದೊಂದು ತೊಗೊಂಡಿದ್ದೆ. ಇದು ಟಾಪು ನೋಡಿ ಈ ಥರ. ಇದು ಸ್ಲೀವ್ಗೆ ಕಟ್ಟಿಂಗೇ ಬಂದಿರಲ್ಲ, ಇಲ್ಲಿ ಹಿಂಗೆ ಸ್ಟಿಚ್ ಮಾಡಿರ್ತಾರೆ ಅಷ್ಟೇ, ಸೈಡಲ್ಲಿ ಗೊತ್ತೇ ಆಗಲ್ಲ ನಿಮಗೆ. ಈ ಥರ ಒಂದು ಗಿಳಿದು ಪಿಕ್ಚರ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಚೆನ್ನಾಗಿ ನಂಗೆ ಇಷ್ಟ ಆಯಿತು, ಅದಕ್ಕೆ ತೋರಿಸ್ಕೊಂಡೆ ಗೈಸ್. ಇದೆರಡೂ ನಿಮ್ಗೆ ಯಾವುದೇ ಈ ವಿಡಿಯೋದಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ, ನಾನು ಯಾವ್ದು ಆನ್ಲೈನಲ್ಲಿ ತರಿಸಿದ್ದೀನಿ ಅಂತ ಹೇಳಿದ್ದೀನಿ, ಅದನ್ನು ನೀವು ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಕಳಿಸ್ತೀನಿ ಗೈಸ್ ನಿಮಗೆ.